ನಿಮ್ಮ ಅಪ್ಪನ ಮನೆಯಿಂದ ಅದೇನು ತಗೊಬಂದೆ ಅಂತ ನಿಂಗೆ ಬಂಗಾರದ ಬಳೆ ಮಾಡ್ಸಾಕ್ಬೇಕು. ಮರವಾದೆಯಿಂದ ಸುಮ್ಕಿದ್ರೆ ಸರಿ, ಇಲ್ಲಾಂದ್ರೆ ಮುಖ ಮುತಿ ಜಜ್ಜಾಕ್ಬಿಡ್ತೀನಿ. ಏ ಎಟ್ಕಿತ್ತ ಹೇಳ್ಬೇಕಲ್ಲ, ಹೊಸಿ ಸುಮ್ಕಿರೋ. Chim 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 chim. ಇದು ನನ್ನ ತಮ್ಮನ ಮದುವೆಗೆ ಅತ್ತೆ ಸೊಸೆ ಕೊಡ್ತಿರೋ ಉಡುಗೊರೆ. ಈ ಮನೆ ದೊಡ್ಡ ಸೊಸೆ ಆಗಿ ಲಗ್ನದ ಮನೆಗೆ ಓಡಾಡ್ಕೊಂಡು ಕೆಲಸ ಮಾಡು. ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕ, ಬಳೆ ಮಾತ್ರ ಅಲ್ಲ, ಬಳೆ ತೊಟ್ಟಿರೋ ಕೈನು ಕತ್ತರಿಸಾಕ್ತೀನಿ. ಅರ್ಥ ಆಯ್ತಾ? ತಾತಮ್ಮ, ಈ ಸಂತೋಷದ ದಿನಕ್ಕೋಸ್ಕರನೇ ಅಲ್ವಾ ನೀನು 100 ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ದು. ನಿನ್ನ ಅರ್ಕೆನ ಯಾರು ಸುಳ್ಳು ಮಾಡಲಿಲ್ಲ ಬಿಡು. ಇವತ್ತು ನಿನಗೆ ನಿಜ ಹೇಳ್ತೀನಿ ಕಣ್ಲ ನಂಜುಂಡಿ. ನನ್ನ ಮೊಮ್ಮಗಳ ಲಗ್ನ ನೋಡ್ತೀನಿ ಅಂತ ನಂಬಿಕೆ ನಂಗಿರ್ಲಿಲ್ಲ ಕಣ್ಲ. ಅದ್ಯಾವ್ರ ದೊಡ್ಡವನು ಕಣ್ಲ. ಬರೀ ನಿನ್ನ ಮೊಮ್ಮಗಳು ಲಗ್ನ ನೋಡೋ ಭಾಗ್ಯ ಮಾತ್ರ ಅಲ್ಲ, ಈ ನಿನ್ನ ಮೊಮ್ಮಗನ ಲಗ್ನ ನೋಡೋ ಭಾಗ್ಯನೂ ಕೇಳ್ಕೊಂಬಂದಿದ್ಯಾ. ಸುಮ್ಕಿರು. ಅಲ್ಲಿ ತನಕ ನಾ ಬದುಕಿರ್ತೀನಿ ಕಂದ. 7 ದಿನ ಇದ್ದವಳು ನೀನ್ ಲಗ್ನ ತನಕ ನಾ ಇರಕ್ಕಿಲ್ವಾ? ಇರುವಂತೆ ಹೋಗಿ ಶಾಸ್ತ್ರ ಮಾಡಿಸ್ತಾರು. ನಾನು ಬಂದವ್ರಿಗೆ ಊಟದ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ. ನಿನ್ನಂತ ಅಣ್ಣನ ಪಡಿಯಕ್ಕೆ ನಮ್ಮ ಲಚ್ಚಿ ಅದೇನು ಪುಣ್ಯ ಮಾಡಿದ್ಲು. ನನ್ನಂತ ಅಣ್ಣನ ಅಂತ ಯಾಕಂತೀಯ ತಾತಮ್ಮ? ಅಂತ ತಂಗಿ ಪಡಿಯಕ್ಕೆ ನಾ ಪುಣ್ಯ ಮಾಡಿದ್ದೇನು. ಬರ್ತೀನಿ. ಮರಕ್ಕ ಸಂದಕ್ಕಿದ್ದೀರಾ? ಎಲ್ಲಿ ನಿಮ್ಮ ಯಜಮಾನ್ರ ಕಾಣ್ತಿಲ್ಲ? ಇಲ್ಲಿ ಎಲ್ಲ ಓಡಾಡ್ಕೊಂಡಿದ್ದಾರೆ. ಹೌದಾ? ಸುಮಾ, ನೀ ಸಂದಕ್ಕಿದ್ಯಾ? ಏನು ಈ ಪಟ್ಟಿ ವೈನಾಗ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಬೋ ಸಂದ ಕಾಣ್ತಿದ್ಯಾ ಬಿಡು. ಇಷ್ಟು ದಿನ ನನ್ನ ತಂಗಿ ತರ ನಾನು ಹಿಂದೆನೇ ಓಡಾಡ್ಕೊಂಡಿದ್ಲು, ಆದ್ರೆ ನಾಳೆಯಿಂದ ನಿನ್ನೆ ಕವ್ವ ಅಜ್ಜಿ ಬಳೆ ಹಾಕೊಂಡಿದ್ಯಾ? ನಾನು ನಮ್ಮನೆಯವ್ರು ಮಾತ್ರ ಅವಿವೇಕಿಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಚಂದನ್ ಮನೆಯವರು ಅವಿವೇಕಿಗಳೇ. ಶಿಲಾಯುಗದಲ್ಲಿ ಹುಟ್ಟಬೇಕಾದವ್ರು ಇವರು 21ನೇ ಶತಮಾನದಲ್ಲಿ ಯಾಕೆ ಹುಟ್ಟಿದ್ರು, ನಮ್ಮ ಅಮ್ಮನ ಯಾಕೆ ಹುಟ್ಟಿಸಿದ್ರು, ಆ ದೇವ್ರಿಗೆ ಗೊತ್ತು. ಇಂಥವ್ರ ಮನೇಲಿ ಹುಟ್ಟಿದ್ದು ಮೊದಲನೇ ತಪ್ಪು, ಪ್ರೀತಿಸಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ಗೊಂಬೆ, ಇವತ್ತು ನಿನಗೆ ಒಂದು ಆಶ್ಚರ್ಯಕರವಾದ ವಿಷಯ ತಂದಿದ್ದೀನಿ. ಪ್ರತಿದಿನ ಆಶ್ಚರ್ಯ ಸುದ್ದಿ ಹೇಳ್ತಾನೆ ಇರ್ತೀಯ, ಅದೇನು ಅಂತ ಬೇಗ ಹೇಳು, ನನಗೇನು ಹೊಸದಲ್ಲ. ನಾನು, ನೀನು, ನಿಮ್ಮಪ್ಪ 3 ಜನ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅಲ್ಲಿ ನಿನ್ನ ಬಾವಿ ಪತಿನ ನಾನು ನಿನಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನಾನು ಯಾರನ್ನು ನೋಡೋದಕ್ಕೂ ಬರಲ್ಲಮ್ಮ. ನಿನಗೆ ಬರದೆ ಬೇರೆ ದಾರಿನೇ ಇಲ್ಲ. ನಿನಗೂ ಚೆನ್ನಾಗಿ ಗೊತ್ತು, ನಾನು ಒಂದ್ಸಲ ತೀರ್ಮಾನ ತಗೊಂಡ್ಮೇಲೆ ಆ ವಿಧಿ ಕೈಲೂ ಬದಲಾಯಿಸೋಕ್ಕಾಗಲ್ಲ. ಇನ್ನೊಂದು ವಿಷಯ, ನಾಳೆ ನಿನ್ನ ಮನೆ ಸೊಸೆ ಆಗಿ ಹೋಗೋಳು. ಅಲ್ಲಿಗೆ ಬಂದಮೇಲೆ ಸ್ವಲ್ಪ ಡೀಸೆಂಟಾಗಿ ಬಿಹೇವ್ ಮಾಡು. ಡೀಸೆಂಟಾಗಿ ಬಿಹೇವ್ ಮಾಡಬೇಕಾ? ಮಾಡ್ತೀನಿ. ನಾನು ಯಾರ ಮನೆಗೆ ಸೊಸೆಯಾಗಿ ಹೋಗಬೇಕೋ ಆ ಮನೆಯವ್ರ ಎದುರಿಗೇನೆ ನಾನು ನಿಮ್ಮ ಮಗನ್ನ ಮದುವೆ ಆಗಲ್ಲ, ನಾನು ಈಗಾಗಲೇ ಒಬ್ಬ ಹುಡುಗನ್ನ ಪ್ರೀತಿಸ್ತಿದ್ದೀನಿ, ಅವನನ್ನೇ ಮದುವೆ ಆಗೋದು ಅಂತ ಹೇಳಿದ್ರೆ ಇವ್ರ ಪ್ಲಾನ್ ಎಲ್ಲ ಮಣ್ಪಾಲಾಗತ್ತೆ. ಇನ್ನು ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲಮ್ಮ, ನನ್ನ ಬಾವಿ ಗಂಡನ ನೋಡೋದಕ್ಕೆ ಯಾವ ಡ್ರೆಸ್ ಹಾಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೆ. ಗ್ರ್ಯಾಂಡ್ ಆಗಿರ್ಬೇಕು ಅಷ್ಟೇ. ಆಯ್ತು, ಬೇಗ ರೆಡಿಯಾಗು. ಅಮ್ಮ, ನಾನು ನಿನ್ನ ಮಗಳು. ನಿನ್ನ ಮಗಳು ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ.
ಸುಜಾತ, ಯಾಕವ ಹಂಗೆ ನಿಂತಿದಿ? ಹೇಳು, ನಮ್ಮ ಅತ್ತೆನೆ ಕೊಟ್ಟಿದ್ದು ಅಂತ. ಓಲಿ ಬಿಡು, ನಾನೇ ಹೇಳ್ತೀನಿ. ಇದು ನನ್ನ ಮಗಳ ಲಗ್ನ. ನನ್ನ ಮಗಳ ಲಗ್ನದಲ್ಲಿ ನನ್ನ ಸೊಸೆ ಬರ್ಗೈಲಿದ್ರಿ ಏನ್ ಚಂದ ಹೇಳು. ಅವಳು ಬರ್ಗೈನಲ್ಲಿದ್ದು ನಾನು ಕೈ ತುಂಬ ಬಳೆ ತೊಟ್ಕೊಂಡಿದ್ರೆ ಚೆನ್ನಾಗಿರ್ತದ? ಅದಕ್ಕೆ ನನ್ನ ಸೊಸೆಗೆ ನಾನೇ ಬಂಗಾರದ ಬಳೆ ಕೊಟ್ಟಿವ್ನಿ. ನನಗೆ ನನ್ನ ಮಗಳು ಬ್ಯಾರೆ ಅಲ್ಲ, ನನ್ನ ಸೊಸೆ ಬ್ಯಾರೆ ಅಲ್ಲ. ಏನ್ಲ ಮಗ? ಹೌದವ್ವ. ನಾನು ಇಂಥ ಅತ್ತನ್ ಪಡಿಯೋಕೆ ಅದೇಟ್ ಪುಣ್ಯ ಮಾಡಿದ್ನೋ ಏನೋ. ಇದೇನಿದು? ಎಲ್ಲೋ ಏನೋ ಲೆಕ್ಕ ತಪ್ತಾದೆ. ಏನು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಸೊಸೆಗೆ ನೆತ್ತತ್ತಿದ್ರು ನೀರು ಕೊಡದಿರೋ ಅವ್ವ ಚಿನ್ನದ ಬಳೆನೆ ಕೊಟ್ಟವಳೆ ಅಂದ್ರೆ ಯಾವನ್ ಕೈ ನಂಬಕಾಯ್ತದೆ? ನನ್ನ ಅಕ್ಕ ಚಿನ್ನದ ಮನಸ್ನವಳು. ಒಳಗೊಂದು ಹೊರಗೊಂದು ಮಾತಾಡೋಳಲ್ಲ. ಏನಿದ್ರು ನ್ಯಾರ ನ್ಯಾರ. ನಾನು ಲಚ್ಚಿಗೆ ಸಾನೆ ಹುಡುಗನ ತೋರಿಸ್ದೆ. ಅಕ್ಕ ಒಪ್ಲೇ ಇಲ್ಲ. ಬ್ಯಾಟೆ ಹುಡುಗನೇ ಆಗ್ಬೇಕು, ಕೆಲಸದಾಗೆ ಇರಬೇಕು ಅಂತವನಿಗೆ ಕೊಟ್ಟು ಲಗ್ನ ಮಾಡೋದು ಅಂತ ಆಟ ಹಿಡಿದ್ಬಿಟ್ಲು. ಅಷ್ಟೇ ಅಲ್ಲ, ಇವತ್ತು ಸಾಧಿಸಿ ತೋರಿಸ್ತಾವಳೆ. ನಮ್ ಲಚ್ಚಿ ಲಗ್ನ ಬ್ಯಾರೆ ಲಗ್ನ ತರನೇ ಇಲ್ವಲ್ಲ. ಗಂಡಿನ ಕಡವರು ಇಲ್ಲ, ಗಂಡು ಬಂದಿಲ್ಲ. ಇಲ್ಲಿ ನೋಡಿದ್ರೆ ಕಂಕಣನೂ ಕಟ್ಟಾಯ್ತು. ಏನೋ ನಡಿಬಾರ್ದು ನಡೀತಾ ಇದೆ. ಏನೇ ಆದ್ರೂ ಆಗ್ಬಾರ್ದು ಆಗದೆ ಇರೋಂಗೆ ನಾನು ನಿಗಾ ವಹಿಸ್ಕೋಬೇಕು. ನನ್ನ ಮಗಳು ಈ ಮನೆ ಸೊಸೆ ಆಗೋದಕ್ಕೆ 1000 ಜನ್ಮ ಪುಣ್ಯ ಮಾಡಿರಬೇಕು. ಕಡೆಗೂ ನನ್ನ ಕನಸು ನನಸಾಯ್ತು. ನಾನು ಕಳ್ಕೊಂಡೆ ಅಂದ್ಕೊಂಡಿದ್ದೆಲ್ಲ ಮತ್ತೆ ಗಳಿಸ್ಕೊಂಡೆ. ಅದೇ ನನ್ನ ಸಾಧನೆ. ಗೊಂಬೆ, ನೀನು ಇದೇ ಮೊದಲನೇ ಸಲ ಅಲ್ವಾ ಈ ಮನೆಗೆ ಬರ್ತಾ ಇರೋದು? ನಾನು ನಿನಗೆ ಯಾವಾಗಲೂ ಹೇಳ್ತಿರ್ಲಿಲ್ವಾ ನಿನಗೆ ರಾಣಿ ಯೋಗ ಅಂತ? ಬಾ. ಅಮ್ಮ, ನೀನು ನಿನ್ನ ಕನ್ಸು ಕಾಣ್ತಾ ಇರು, ನಾನು ನನ್ನ ಕನ್ಸು ಕಾಣ್ತಾ ಇರ್ತೀನಿ. ಅರೆ ಅಕ್ಕ, ಭಾವ, ವಾಟ್ ಸರ್ಪ್ರೈಸ್! ಅರೆ ಗೊಂಬೆ, ಅಂತೂ ಇಂತೂ ನಮ್ಮ ಮನೆಗೆ ಬಂದಿಯಲ್ಲ. ನೀನ್ ಬಂದಿದ್ದು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಅಮ್ಮ, ಯಾರು ಬಂದಿದ್ದಾರೆ ನೋಡು. ಬನ್ನಿ ಭಾವ, ಬಾ ಅಕ್ಕ, ಬಾ ಗೊಂಬೆ. ಅಮ್ಮ, ಕಲ್ಪನಾ, ನೀನ್ ಬಂದಿದ್ದೀಯ ಅಂದ್ರೆ ನನ್ನ ಕಣ್ಣೇ ನಾನು ನಂಬಕ್ಕಾಗ್ತಾ ಇಲ್ಲ. ಗೊಂಬೆ, ನೀನ್ ಈ ಮನೆಗೆ ಬರ್ತೀಯ ಅಂತ ಎಷ್ಟು ವರ್ಷದಿಂದ ಕಾಯ್ಕೊಂಡಿದ್ದೀನಿ ಗೊತ್ತಾ? ಗೊಂಬೆ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ತಾತ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅರೆ ಗೊಂಬೆ, ಅಂತೂ ಬಂದ್ಯಲ್ಲ. ನೀನು ನೋಡಿ ಎಷ್ಟೊಂದು ದಿನ ಆಗೋಗಿತ್ತು. ನಿನ್ಗೆ ರಂಜಿತ್ ಗೊತ್ತಿಲ್ಲ ಅಲ್ವಾ? ನನ್ನ ಹಸ್ಬೆಂಡ್. ಹಾಯ್. ಹಾಯ್. ಇಷ್ಟು ದಿನ ನಿನ್ನ ಬಗ್ಗೆ ಕೇಳೋ ಪುಣ್ಯ ಮಾತ್ರ ಇತ್ತು, ಆದರೆ ಇವತ್ತು ನೀನು ನೋಡೋ ಭಾಗ್ಯನೂ ಸಿಕ್ತು. ಕೈಲಾಶ್, ಹೇಗೆ ನಡೀತಿದೆ ನಿಮ್ಮ ಕೆಲಸ? ನಡೀತಾ ಇದೆ. 6 ಕೇಳ್ತಿಲ್ಲ, 3 ಕೇಳಿತಿಲ್ಲ. ಎಲ್ಲಮ್ಮ ನಿನ್ನ ಮೊಮ್ಮಗ ಕಾಣ್ತಾ ಇಲ್ಲ? ಯಾರನ್ನ ನೋಡ್ಬೇಕು ಅಂತ ಬಂದೋ ಅವನೇ ಕಾಣ್ತಾ ಇಲ್ಲ. ಅಕ್ಕ, ಇದೇನು ದಿಢೀರಂತ ಮನೆಗೆ ಬಂದ್ಬಿಟ್ಟಿದ್ಯಲ್ಲ? ಒಂದು ಫೋನ್ ಮಾಡಿ ಬರಬಾರ್ದಿತ್ತಾ? ಏನೇ ಹೇಳ್ತಾ ಇದೆಯಾ? ಇದು ನಾನು ಹುಟ್ಟಿ ಬೆಳೆದ ಮನೆ, ನನ್ನ ತಾಯಿ ಮನೆ. ಐ ಮೀನ್ ನನ್ನ ಮನೆ ಇದು. ನನ್ನ ಮನೆಗೆ ಬರೋದಕ್ಕೆ ಯಾರ ಅಪ್ಪನ ಅಪ್ಪಣೆ ತಗೊಂಡು ಬರಬೇಕು. ನನ್ನ ಮನೆಗೆ ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಅಯ್ಯೋ ಅಕ್ಕ, ನನ್ನ ಮಿಸ್ಟೇಕ್ ಮಾಡ್ಕೋಬೇಡ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ. ನಾನು ಕೇಳಿದ ಪ್ರಶ್ನೆಗೆ ಯಾರು ಉತ್ತರನೇ ಕೊಡ್ತಾ ಇಲ್ವಲ್ಲ. ಎಲ್ಲಿ ನಿನ್ ಮೊಮ್ಮಗ?
ಅಕ್ಕ ನೀನು ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಎಲ್ಲಿ ನಿನ್ನ ಮೊಮ್ಮಗ ಅಂತಾನೆ ಹೇಳ್ತಿದ್ಯಾ? ಸ್ವಲ್ಪ ಪ್ರೀತಿಯಿಂದ ಎಲ್ಲಿ ನಾನು ಅಳಿಯ ಅಂತ ಕೇಳಬಾರ್ದಾ? ಬರ್ತಾನೆ ಕಣೆ, ಸ್ವಲ್ಪ ತಾಳ್ಮೆ ತಗೋ. ನಿನ್ನ ಅಳಿಯ ಆಗೋ ನನ್ನ ಮೊಮ್ಮಗ ನೀನ್ ಬರ್ತೀಯ ಅಂತ ಒಂದು ಸಣ್ಣ ಸೂಚನೆ ಅವನಿಗಿದ್ದಿದ್ರು ಅವನೆಲ್ಲೂ ಹೊರಗಡೆ ಹೋಗ್ತಾನೆ ಇರ್ಲಿಲ್ಲ. ಇನ್ನೇನ್ ಬಂದ್ಬಿಡ್ತಾನೆ. ರೀ, ನಿಮ್ಮ ಅಮ್ಮಗನ್ ಒಂದು ಫೋನ್ ಮಾಡ್ರಿ, ಎಲ್ಲೇ ಇದ್ರು ಬೇಗ ಬಾ ಅಂತ ಹೇಳಿ. ತನ್ನ ಭಾವಿ ಗಂಡ ನೋಡ್ಬೇಕು ಅಂತ ಗೊಂಬೆ ಕಾತರದಿಂದ ಕಾಯ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ಚಂದು ಇನ್ನು ಎಷ್ಟೊತ್ತಿಗೆ ಬರ್ತಾನೋ ಏನೋ. ಅಷ್ಟರಲ್ಲಿ ತನ್ನ ಭಾವಿ ಗಂಡನ ಫೋಟೋನಾದ್ರೂ ನೋಡ್ಲಿ ಪಾಪ, ಅಲ್ವಾ ಅಮ್ಮ? ನೀನ್ ಹೇಳೋದ್ ಸರಿ ಕಣೆ, ಬಂದೆ. ಯಾಕೆ ಇವಳು ಪಿಕ್ ಮಾಡ್ತಾ ಇಲ್ಲ? ಗೊಂಬೆ, ಆಗ್ಲಿಂದ ಯಾರೋ ಫೋನ್ ಮಾಡ್ತಿದ್ದಾರೆ, ರಿಸೀವ್ ಮಾಡಿ ಮಾತಾಡು. ಫೋನ್ ರಿಸೀವ್ ಮಾಡು, ಇಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡು. ಹಲೋ ಹಲೋ, ಎಸ್ಸಲ್ಲಿ ಫೋನ್ ಮಾಡೋದು? ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ನೀನು? ಈ ಜನ್ಮದಲ್ಲಿ ನಿನಗೆ ನನ್ನ ಕಷ್ಟ ಅರ್ಥ ಆಗಲ್ಲ. ಏನು ಹೇಳು? ನಮ್ಮ ಕಷ್ಟಕ್ಕೆಲ್ಲ ಇವತ್ತು ಕೊನೆ ಅನ್ಕೋ. ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ, ಈಗ ಬಾಕಿ ಇರೋದು ನಾನು ಕರೆದಾಗ ನೀನು ಬರೋದಷ್ಟೇ. ನಾನು 2 ವರ್ಷದ ಹಿಂದೆನೇ ರೆಡಿ ಆಗಿದ್ದೀನಿ, ನೀನೇ ಲೇಟು. ಗೊಂಬೆ, ನೋಡೆ ನನ್ನ ಮೊಮ್ಮಗನ್ನ. ನೀನ್ ಮದ್ವೆ ಆಗ್ಬೇಕಾಗಿರೋನು ಒಂದ್ಸರಿ ನೋಡೆ. ನೋಡು, ನನ್ ಮೊಮ್ಮಗ ಹೇಗ್ ರಾಜ್ಕುಮಾರ ಇದ್ದಾಗಿದ್ದಾನೆ ನೋಡೆ.